ಯುಎಸ್ಎ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ದಾಳಿ ನಡೆಸಿದ. ದಾಳಿ ನಡೆದ ನಗರಗಳಲ್ಲಿ ಜೆರುಸಲೆಂ ಕೂಡ ಸೇರಿದೆ. ಜೆರುಸಲೆಂ ನಗರವು ಯಹೂದಿ, ಕ್ರಿಶ್ಚಿಯನ್, ಮುಸ್ಲಿಂ ಮೂರು ಧರ್ಮದವರಿಗೆ ಪವಿತ್ರ ಸ್ಥಳ ಎನಿಸಿದೆ. ಈ ನಗರದ ಮೇಲೆ ಇರಾನ್ ಕ್ಷಿಪಣಿಗಳು ಬಂದೆರಗಿದವು, ಕಟ್ಟಡಗಳು ಉರುಳಿದವು. ಇಸ್ರೇಲ್ನ ಬೆಟ್ ಶೆಮೆಸ್ ನಗರದ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 9 ಮಂದಿ ಸತ್ತಿದ್ದಾಗಿ ಇಸ್ರೇಲ್ ಮೂಲಗಳು ಹೇಳಿವೆ. ಹೆಚ್ಚು ಹಾನಿ ಮಾಡಿರುವುದಾಗಿ ಇರಾನ್ ಹೇಳಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸೇರಿದ ಒಂದು ಹಡಗನ್ನು ಮುಳುಗಿಸಿರುವುದಾಗಿ ಇರಾನ್ ಹೇಳಿದೆ. ಇರಾನ್ನ ಹೊಸ ಆಡಳಿತದೊಂದಿಗೆ ಮಾತುಕತೆಗೆ ಸಿದ್ಧ ಎಂದು ಟ್ರಂಪ್ ಹೇಳಿದ್ದಾರೆ. ಯುದ್ಧಕ್ಕೆ ಮೊದಲು ಮಾತುಕತೆ ಯಾಕೆ ನಡೆಸಿಲ್ಲ ಎಂಬ ಪ್ರಶ್ನೆಯನ್ನ ಇರಾನ್ನ ಹೊಸ ಆಡಳಿತ ಕೇಳಿದೆ. ಬೆಟ್ ಶೆಮೆಸ್ನ ಹಲವು ಕಟ್ಟಡಗಳು ಹೊರಗಿದ್ದು, ಒಂದು ಕಟ್ಟಡ ಸಂಪೂರ್ಣ ನೆಲಸಮವಾಗಿದೆ. ಇದರಿಂದ 9 ಸಾವು, 23 ಮಂದಿ ಗಾಯಗೊಂಡಿರುವರೆಂದು ತುರ್ತು ಸೇವಾ ಸಂಸ್ಥೆ ಎಂಟಿಎ ತಿಳಿಸಿದೆ. ಮೆಹ್ರಾನ್ ಭಾಗದ ಮೇಲೆ ಯುಎಸ್ಎ ಇಸ್ರೇಲ್ ದಾಳಿಯಿಂದ ಇರಾನ್ನ 43 ಸೈನಿಕರು ಸಾವಿಗೀಡಾಗಿರುವುದಾಗಿ ಹೇಳಲಾಗಿದೆ. ಕೊಲ್ಲಿ ದೇಶಗಳಲ್ಲಿನ ಯುಎಸ್ಎ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮುಂದುವರೆದಿದೆ.